ಮಾರ್ಕ್ ಕ್ವಶನ್ಸ್ ನೋಡ್ರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಲ್ಬುಮಿನಸ್ ಅಂಡ್ ನಾನ್ ಅಲ್ಬುಮಿನಸ್ ಸೀಡ್ಸ್. ಅಲ್ಬುಮಿನಸ್ ಸೀಡ್ಸ್ ಅಂದ್ರೆ ರಿಟೇನ್ ಎ ಪಾರ್ಟ್ ಆಫ್ ಎಂಡೋಸ್ಪರ್ಮ್ ಆಸ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಎಕ್ಸಾಂಪಲ್ ವೀಟ್, ಮೇಜ್ ಮತ್ತೆ ಬಾರ್ಲಿ. ನಾನ್ ಅಲ್ಬುಮಿನಸ್ ಅಂದ್ರೆ ಸೀಡ್ಸ್ ಹ್ಯಾವ್ ನೋ ರೆಸಿಡ್ಯುವಲ್ ಎಂಡೋಸ್ಪರ್ಮ್ ಆಸ್ ಇಟ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. Define polyembryony. Give an example of a plant which exhibit polyembryony preparatory to the ಕೇಳುವಂತದ್ದು. Draw labeled diagram of mature two-celled pollen grains. ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಅಂದ್ರೆ ಒಂದು ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಇರುವಂತಹ ಡಯಾಗ್ರಾಮ್ ಅನ್ನು ತೆಗಿಬೇಕು. ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಪೋರೋಪೊಲಿನಿನ್. ಸ್ಪೋರೋಪೊಲಿನಿನ್ ಅನ್ನೋದು ಸಿಗ್ನಿಫಿಕೆನ್ಸ್ ಏನು? ಇಟ್ ಈಸ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್. ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್ ಅಂಡ್ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ಅಲ್ಕಲಿ. ನೋ ಎನ್ಸೈಮ್ ದಟ್ ಡಿಗ್ರೇಡ್ ಸ್ಪೋರೋಪೊಲಿನಿನ್ ಈಸ್ ಸೋ ಫಾರ್ ನೋನ್. ಅಂದ್ರೆ ಯಾವುದೇ ಎನ್ಸೈಮ್ಸ್ ಇದನ್ನ ಡಿಗ್ರೇಡ್ ಮಾಡೋಕೆ ಆಗಲ್ಲ. ಅಂದ್ರೆ ಸಿಗ್ನಿಫಿಕೆನ್ಸ್ ಅಂತ ಏನಾದ್ರೂ ಕೇಳಿದ್ರೆ ಅದರದ ಮಹತ್ವ ಏನು ಅಂತ ಅರ್ಥ, ಅದರದ್ದು ಇಂಪಾರ್ಟೆನ್ಸ್ ಏನು ಅದನ್ನ ಕೇಳ್ತಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಗಿವ್ ರೀಸನ್. ಮಾಡಲ್ ಕ್ವಶನ್ ಪೇಪರ್ 3 ಅಲ್ಲಿ ಕೇಳಿರುವಂತಹ ಕ್ವಶನ್. ಮೈಕ್ರೋಪೈಲ್ ರಿಮೇನ್ ಆಸ್ ಅ ಸ್ಮಾಲ್ ಪೋರ್ ಇನ್ ದ ಸೀಡ್ ಕೋಟ್ ಆಫ್ ಸೀಡ್. ಆಪಲ್ ಅಂಡ್ ಕ್ಯಾಶ್ಯೂ ಆರ್ ನಾಟ್ ಕಾಲ್ಡ್ ಟ್ರೂ ಫ್ರೂಟ್ಸ್. ಇದರ ರೀಸನ್ ಏನಪ್ಪಾ ಅಂತಂದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಎಂಬ್ರಿಯೋ ಸ್ಯಾಕ್ ಇದ್ದಿದ್ದು ಏನಾಗತ್ತಪ್ಪ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಓವಿಲ್ ಇದ್ದಿದ್ದು ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಓವಿಲ್ ಡಯಾಗ್ರಾಮ್ ಅನ್ನ ನೆನಪಿಟ್ಟುಕೊಡ್ರಿ. ಸೊ ಇದು ಸೆಂಟರ್ ಪಾರ್ಟ್ ಅಲ್ಲಿರುವಂತಹ ಎಂಬ್ರಿಯೋ ಸ್ಯಾಕು, ಅದ್ರ ಹೊರಗಡೆ ನ್ಯೂಸೆಲ್ಲಸ್ ಮತ್ತೆ ಇಲ್ಲಿ ಇನ್ನರ್ ಇಂಟೆಗ್ಯುಮೆಂಟ್ ಇರ್ತದೆ ಎರಡೂ ಕಡೆಗೆ. ಓಕೆ, ಸೊ ಇಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಔಟರ್ ಇಂಟೆಗ್ಯುಮೆಂಟ್ ಗಳು ಇರ್ತಾವ. ಹೌದಾ? ಈ ಒಂದು ಪೋರ್ಷನ್ ಗೆ ನಾವು ಏನಂತ ಕರಿತೀವಿ? ಮೈಕ್ರೋಪೈಲ್ ಅಂತ ಕರಿತೀವಿ. ಇದು ಓಪನ್ ಆಗಿರ್ತದೆ. ಯಾಕೆ ಅಂತ, ಯಾಕೆಂದ್ರೆ ಇಲ್ಲಿ ಔಟರ್ ಇಂಟೆಗ್ಯುಮೆಂಟ್ ಮತ್ತೆ ಇನ್ನರ್ ಇಂಟೆಗ್ಯುಮೆಂಟ್ ಗಳೇನಿದಾವಲ್ಲ, ದೀಸ್ ಆರ್ ಹಾರ್ಡನ್ ಆಸ್ ಟಫ್ ಪ್ರೊಟೆಕ್ಟಿವ್ ಸೀಡ್ಸ್. ಇದು ಹಾರ್ಡ್ ಇರ್ತದೆ ಮತ್ತೆ ಬಹಳ ಟಫ್ ಇರ್ತದೆ. ಆದ್ರೆ ಇಲ್ಲಿ ಯಾಕೆ ಇದು ಗ್ಯಾಪ್ ಬಿಟ್ಟಿರ್ತದೆ ಅಂತಂದ್ರೆ ಇದು ಸ್ಮೂತ್ ಇರೋದ್ರಿಂದ. ಓಕೆ, ಸೊ ಹಾಗಾಗಿ ಇಲ್ಲಿ ಒಂದು ಪೋರ್ ಅನ್ನ ಫಾರ್ಮೇಶನ್ ಮಾಡಿರ್ತದೆ. ಬಿಕಾಸ್ ದ ಡೆವಲಪ್ಡ್ ಫ್ರಮ್ ದ ನೆಕ್ಸ್ಟ್ ಆಪಲ್ ಅಂಡ್ ಕ್ಯಾಶ್ಯೂ ಆರ್ ನಾಟ್ ಕಾಲ್ಡ್ ಟ್ರೂ. ನೀವು ಟ್ರೂ ಫ್ರೂಟ್ಸ್ ಅಂತ ಯಾಕೆ ಕರಿಯಂಗಿಲ್ಲ? ಎಸ್ ಒಬಿಯಸ್ಲಿ ಯು ಫಾಲ್ಸ್ ಫ್ರೂಟ್. ಫಾಲ್ಸ್ ಫ್ರೂಟ್ಸ್ ಅಂತ ಡೆಫಿನೇಷನ್ ಬರೆದ್ರೆ ಮುಗಿದೋಯ್ತು, ಆನ್ಸರ್ ನಿಮ್ಗೆ ಸಿಕ್ಕಂಗೆ. ಅಲ್ಲಿ ಏನು? ದೇ ಆರ್ ಡೆವಲಪ್ಡ್ ಫ್ರಮ್ ಅದರ್ ದ್ಯಾನ್ ಓವರಿ. ಅಂದ್ರೆ ಓವರಿಯನ್ನ ಬಿಟ್ಟು ಬೇರೆ ಕಡೆಯಿಂದ ಏನಾಗುತ್ತೆ ಡೆವಲಪ್. ಬೇರೆ ಕಡೆ ಅಂದ್ರೆ ಯಾವುದು? ಥಲಾಮಸ್ ಪಾರ್ಟ್ ದಿಂದ ಡೆವಲಪ್ಮೆಂಟ್ ಆಗುತ್ತೆ. ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಕೆಲವೊಂದಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಲಿಸ್ಟ್ 1 ಕಾಂಟ್ರಾಸೆಪ್ಟಿವ್ ಮೆಥಡ್ ಈಚ್ ಇನ್ ಮೇಲ್ ಅಂಡ್ ಫಿಮೇಲ್ ವಿತ್ ಪೂವರ್ ರಿವರ್ಸಿಬಿಲಿಟಿ. ಈ ರೀತಿ ಕ್ವಶನ್ ಟ್ವಿಸ್ಟ್ ಆಗಿ ಕೇಳ್ತಾರ, ಓಕೆ, ಬಟ್ ಆದ್ರೆ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಕಾಂಟ್ರಾಸೆಪ್ಟಿವ್ ಮೆಥಡ್ ಇನ್ ಮೇಲ್ಸ್ ಅಂಡ್ ಫಿಮೇಲ್ಸ್ ಅಲ್ಲಿ ಬರೋದು ಅಂತಂದ್ರೆ ಪೂವರ್ ರಿವರ್ಸಿಬಿಲಿಟಿ ಅಂತಂದ್ರೆ ಅದು ವಾಪಸ್ ಏನು ಆಗಲ್ಲ. ಈಗ ಕಾಂಡೋಮ್ಸ್ ಯೂಸ್ ಮಾಡಿದ್ರೆ ಏನಾರ ಪ್ರಾಬ್ಲಮ್ ಆಗ್ಬೋದು, ಪಿಲ್ಸ್ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದು. ಬಟ್ ಆದ್ರೆ ಆಪರೇಷನ್ ಏನಿದೆಯಲ್ಲ, ವ್ಯಾಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ, ಇದು ಏನು ಆಗಲ್ಲ. ಇದನ್ನು ನಾವು ಪರ್ಮನೆಂಟ್ ಸರ್ಜಿಕಲ್ ಮೆಥಡ್ಸ್ ಅಂತಾನು ಕೂಡ ಕರಿತೀವಿ, ಮೆನ್ಷನ್ ದ ಸರ್ಜಿಕಲ್ ಮೆಥಡ್ಸ್ ಅಂತ ಕೂಡ ಕರಿತೀವಿ. ಬೇರೆ ಬೇರೆ ಹೆಸರನ್ನ ಕರೀತಾರೆ. ಬಟ್ ನೀವು ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಡಿಸ್ಕ್ರೈಬ್ 2 ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಇನ್ ಹ್ಯೂಮನ್ಸ್. ಹ್ಯೂಮನ್ಸ್ ಇರುವಂತಹ 2 ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಡಿಫೈನ್ ಮಾಡ್ರಿ ಅಂತ ಹೇಳ್ತಾರೆ. ಒಂದಿದೆ ಯಾವುದು? ಪೆರಿಯಾಡಿಕ್ ಅಬ್ಸ್ಟಿನೆನ್ಸ್, ವಿತ್ಡ್ರಾವಲ್ ಆರ್ ಕ್ವೈಟಸ್ ಇಂಟರಪ್ಟಸ್, ಲ್ಯಾಕ್ಟೇಷನಲ್ ಅಮಿನೋರಿಯಾ. ಇದನ್ನ ಅರ್ಥ ಮಾಡ್ಕೋಬೇಕು. ಪೆರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದ್ರೆ ದಿ ಅವಾಯ್ಡ್ ದ ಕ್ವೈಟಸ್ ಫ್ರಮ್ 10 to 17 ಡೇ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್. ಮುಗಿದು ಗಂಡ ಹೆಂಡತಿ ಕ್ವೈಟಸ್ ಅನ್ನ ಅವಾಯ್ಡ್ ಮಾಡ್ಬಿಟ್ರೆ ಅಂತಂದ್ರೆ ಮುಗಿದು ಪೆರಿಯಾಡಿಕ್ ಅಬ್ಸ್ಟಿನೆನ್ಸ್. ಆ ಟೈಮಲ್ಲಿ ಓವುಲೇಷನ್ ಎಕ್ಸ್ಪೆಕ್ಟೆಡ್ ಆಗುವಂತ ಟೈಮ್ ಇರೋದು, ಅದು ಪ್ರೆಗ್ನೆನ್ಸಿಯನ್ನ ತಡಿಲಿಕ್ಕೆ ಬಹಳ ಒಂದು ಉತ್ತಮವಾದ ವಿಧಾನ ಅಂತ ಹೇಳ್ತೀವಿ. ವಿತ್ಡ್ರಾವಲ್ ಆರ್ ಕ್ವೈಟಸ್ ಇಂಟರಪ್ಟಸ್. ಬೈ ಚಾನ್ಸ್ ಸೆಕ್ಚುವಲ್ ಇಂಟ್ರಾಕ್ಷನ್ಸ್ ಏನಾದ್ರೂ ಮಾಡ್ತಿರ್ಬೇಕಾದ್ರೆ ವೆಜಿನ ಒಳಗಡೆ ಇಜಾಕ್ಯುಲೇಷನ್ ಮಾಡೋದ್ರ ಬದಲಾಗಿ ಹೊರಗಡೆ ಇಜಾಕ್ಯುಲೇಷನ್ ಏನಾದ್ರೂ ಮಾಡಿದ್ರೆ ಅಂತಂದ್ರೆ ಅದು ಈಸಿಯಾಗಿ ಏನ್ ಮಾಡಬಹುದು ಅಂತಂದ್ರೆ ನೀವು ಲ್ಯಾಕ್ಟೇಷನಲ್ ಅಮಿನೋರಿಯಾದಲ್ಲಿ ಏನಾಗುತ್ತೆ, ಆಸ್ ಲಾಂಗ್ ಆಸ್ ಮದರ್ ಬ್ರೆಸ್ಟ್ ಫೀಡ್ಸ್ ದ ಚೈಲ್ಡ್ ಫುಲ್ಲಿ, ಚಾನ್ಸಸ್ ಆಫ್ ಕಾನ್ಸೆಪ್ಷನ್ ಆರ್ ಆಲ್ಮೋಸ್ಟ್ ನಿಲ್. ಅಂದ್ರೆ ತಾಯಿ ಎದೆ ಹಾಲಿನ ಎಲ್ಲಿವರೆಗೂ ಕುಡಿಸ್ತಾ ಇರ್ತಾಳೆ ಅಲ್ಲಿವರೆಗೂ ಮೆನ್ಸ್ಟ್ರುವಲ್ ಸೈಕಲ್ ನಡೆಯಲ್ಲ. ಮೆನ್ಸ್ಟ್ರುವಲ್ ಸೈಕಲ್ ನಡೀಲಿಲ್ಲ ಅಂತಂದ್ರೆ ಎಗ್ ಸಿಂಥೆಸಿಸ್ ಆಗಲ್ಲ. ಎಗ್ ಸಿಂಥೆಸಿಸ್ ಆಗ್ಲಿಕ್ಕೆ ಅಂತಂದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಅಂತ ಅರ್ಥ. Okay, next. Mention any 4 assisted reproductive technique that can be advised to couples with infertility problems. ಈಗ ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಅನ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಮೆನ್ಷನ್ ಮಾಡಿ ಅಂತಂದ್ರೆ ಈ ಹೆಸರನ್ನ ಅಷ್ಟೇ ಬರಿಬೇಕು. ಎಕ್ಸ್ಪ್ಲೇನ್ ಅಂತ ಅಂದಾಗ ನೀವು ಅದರಲ್ಲಿ ಏನ್ ಮಾಡ್ತೀರಾ ಅಂತ ಬರಿಬೇಕು. IVF, ಜಿಪ್ಟು, IUET, ಜಿಪ್ಟು, ನೆಕ್ಸ್ಟ್ ICSI, AI, IUI, ಇವೆಲ್ಲವೂ ಇದರಲ್ಲಿ ಬರುತ್ತೆ. Mention reason for infertility in humans. Very common. Physical, congenital, diseases, drugs, immunological, psychological. ವೆರಿ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಕೇಳ್ತಾರೆ, ಬಟ್ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು ಅಷ್ಟೇ.
ಮೆನ್ಷನ್ ಎನಿ 2 events that are inhibited by intake of oral contraception pills to prevent ಈಗ ಪಿಲ್ಸ್ ಗಳನ್ನ ತಗೊಂಡಾಗ ಅಂದ್ರೆ ಟ್ಯಾಬ್ಲೆಟ್ಸ್ ಅನ್ನು ತಗೊಂಡಾಗ ಯಾವ ಪ್ರೊಸೆಸ್ ಅನ್ನು ಇನ್ಹಿಬಿಟ್ ಮಾಡಬಹುದು ಪ್ರೆಗ್ನೆನ್ಸಿ ತಡೆಗಟ್ಟಲಿಕ್ಕೆ, ಯಾವ್ಯಾವ ಕಾಮನ್ ಥಿಂಗ್ ಅದು. ಓವುಲೇಷನ್ ನಡೆಯಲ್ಲ, ಇಂಪ್ಲಾಂಟೇಶನ್ ಪ್ರೊಸೆಸ್ ಕೂಡ ನಡೆಯಲ್ಲ ಅಲ್ಲಿ. ಅದನ್ನ ಅವು ಏನ್ ಮಾಡ್ತಾವ ಅಂದ್ರೆ ತಡೆಗಟ್ತಾವ. ಚಾಪ್ಟರ್ ನಂಬರ್ 4 ಒಳಗಡೆ ಇವು ಪೆಡಿಗ್ರಿ ಸಿಂಬಾಲ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ರೈಟ್ ದ ಪೆಡಿಗ್ರಿ ಸಿಂಬಾಲ್ ಫಾರ್ ಸೆಕ್ಸ್ ಅನ್ಸ್ಪೆಸಿಫೈಡ್ ಮೇಟಿಂಗ್. ಇದ್ರ ಸಿಂಬಾಲ್ ಬರೀರಿ ಅಂತ ಹೇಳ್ತಾರೆ ನೋಡ್ರಿ. ಇದು ಇದ್ರ ಸಿಂಬಾಲ್, ಇದು ಇದರ ಸಿಂಬಾಲ್. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಪ್ಲಿಯೋಟ್ರೋಪಿ ಅಂಡ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಪ್ಲಿಯೋಟ್ರೋಪಿ ನೋಡಿ, ಸಿಂಗಲ್ ಜೀನ್ ಕ್ಯಾನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ಸಚ್ ಜೀನ್ ಈಸ್ ಕಾಲ್ಡ್ ಪ್ಲಿಯೋಟ್ರೋಪಿಕ್ ಜೀನ್, ಬಟ್ ದ ಮೆಕ್ಯಾನಿಸಮ್ ಈಸ್ ಕಾಲ್ಡ್ ಪ್ಲಿಯೋಟ್ರೋಪಿ. ಎಕ್ಸಾಂಪಲ್ ಯಾವ್ದಂದ್ರೆ ಫಿನೈಲ್ ಕಿಟೋನ್ಯೂರಿಯಾ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಒಂದು ಜೀನ್ ಏನಾದ್ರೂ ವೇರಿಯೇಷನ್ ಆಯ್ತಂತಂದ್ರೆ ಬಹಳಷ್ಟಕ್ಕೊಂದು ಕ್ಯಾರೆಕ್ಟರ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಓಬಿಯಸ್ಲಿ ಫಿನೈಲ್ ಕಿಟೋನ್ಯೂರಿಯಾ ರೋಗ ಬಂತಂದ್ರೆ ಆ ರೋಗ ಲಕ್ಷಣಗಳೇ ಒಂದೊಂದು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಅಂತ ಅರ್ಥ. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದ್ರೇನು? ಆಸ್ ಎ ನೇಮ್ ಇಂಡಿಕೇಟ್, ಪಾಲಿ ಅಂದ್ರೇನು ಸೆವೆರಲ್, ಜೆನಿಕ್ ಅಂದ್ರೇನು ಜೀನ್ಸ್. 3 or more genes can exhibit single phenotypic characters. ಅಂದ್ರೆ 2-3 ಜೀನ್ಸ್ ಗಳು ಕೂಡಿ ಒಂದೇ ಕ್ಯಾರೆಕ್ಟರ್ ಅನ್ನು ಡಿಸೈಡ್ ಮಾಡುವಂತದ್ದು. Such genes are called as polygenic. The mechanism is called as polygenic inheritance. For example, ನಮ್ಮ ದೇಹದಲ್ಲಿ ಬ್ಲಡ್ ಗ್ರೂಪ್ ಯಾವ ರೀತಿ 3 ಜೀನ್ಸ್ ಇಂದ ಡಿಸೈಡ್ ಆಗುತ್ತೋ ಅದೇ ರೀತಿ ಸ್ಕಿನ್ ಕಲರ್ ಆಗಿರ್ಬೋದು, ಐಸ್ ಕಲರ್ ಆಗಿರ್ಬೋದು, ಹೈಟ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಇವೆಲ್ಲವೂ 3 ಜೀನ್ಸ್ ಗಳಿಂದ ಡಿಸೈಡ್ ಆಗ್ತಾ ಇರುತ್ತೆ. Recombinants obtained in both Mendelian and Morgan experiment. At the process involved are different comment. ಅಂದ್ರೆ ಮೆಂಡಲಿಯನ್ ಪ್ರಕಾರ ರೀಕಾಂಬಿನೆನ್ಸ್ ಅಂದ್ರೆ ಏನು, ಮಾರ್ಗನ್ ಪ್ರಕಾರ ರೀಕಾಂಬಿನೆನ್ಸ್ ಅಂದ್ರೆ ಏನು? ಮೆಂಡಲ್ಸ್ ರೀಕಾಂಬಿನೆನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಜೀನ್ಸ್ ಆನ್ ಡಿಫರೆಂಟ್ ಕ್ರೋಮೋಸೋಮ್ಸ್. ಅಂದ್ರೆ ಅವ ಏನ್ ಹೇಳ್ತಾನ, ಬೇರೆ ಬೇರೆ ಕ್ರೋಮೋಸೋಮ್ಸ್ ಅಲ್ಲಿ ಬೇರೆ ಬೇರೆ ಜೀನ್ಸ್ ಗಳು ಇರಬಹುದು, ಬಟ್ ಅವು ಎರಡು ಮಿಂಗಲ್ ಆಗಲ್ಲ, ಅವು ಬೇರೆ ಬೇರೆ ಕಡೆಗೆ ಹೋಗ್ತದೆ ಅಂತ ಹೇಳ್ತಾನೆ. ಆದ್ರೆ ಮಾರ್ಗನ್ ಏನ್ ಹೇಳ್ತಾನ, ದಟ್ ಈಸ್ ಮೇನ್ಲಿ ಡಿಪೆಂಡ್ಸ್ ಆನ್ ಕ್ರಾಸಿಂಗ್ ಓವರ್ ಅಂಡ್ ಲಿಂಕೇಜಸ್. ಲಿಂಕ್ಡ್ ಜೀನ್ಸ್ ಗಳು ಕ್ರೋಮೋಸೋಮ್ಸ್ ಗಳ ಮೇಲೆ ಏನಾಗ್ತಾ ಇರ್ತಾವ ಅಂತಂದ್ರೆ ಕ್ರಾಸಿಂಗ್ ಓವರ್ ಮಾಡ್ತಾ ಇರ್ತಾವ, ಫಿಸಿಕಲಿ ಎಕ್ಸ್ಚೇಂಜ್ ಅನ್ನ ಮಾಡ್ತಾ ಇರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಇವಾಗ ಕ್ರೋಮೋಸೋಮಲ್ ಥಿಯರಿಯನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡಿ ಹೇಳಿರುವಂತ ಸೈಂಟಿಸ್ಟ್. ಡಿಫರೆನ್ಸಿಯೇಟ್ ಬಿಟ್ವೀನ್ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್. ವೆರಿ ಸಿಂಪಲ್. ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್, ದಟ್ ಇಸ್ ಲಿಂಕೇಜ್ ಡೆಫಿನಿಷನ್. ರೀಕಾಂಬಿನೇಷನ್ ಡೆಫಿನಿಷನ್ ಅಂದ್ರೆ ಏನು? ಜನರೇಷನ್ ಆಫ್ ನಾನ್ ಪೇರೆಂಟಲ್ ಜೀನ್ ಕಾಂಬಿನೇಷನ್ಸ್. ಐಡೆಂಟಿಫೈ ಸಿಂಬಾಲ್ಸ್ ಯೂಸ್ಡ್ ಇನ್ ಪೆಡಿಗ್ರಿ ಅನಾಲಿಸಿಸ್. ಇಲ್ಲಿ ಪೆಡಿಗ್ರಿ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ, ಈ ಸಿಂಬಾಲ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು. ನೋಡಿ, ಇದು ಮೇಟಿಂಗ್ ರಿಲೇಟಿವ್ಸ್ ಅಂದ್ರೆ ಕಾನ್ಸಾಂಗ್ಯೂನಿಯಸ್ ಮೇಟಿಂಗ್. ಇದನ್ನ ಲಾಸ್ಟ್ ಟೈಮ್ ಅಲ್ಲಿ ಕೇಳಿದ್ರು ಬ್ರಾಕೆಟ್ ಅಲ್ಲಿ ಇರುವಂತದ್ದನ್ನ. ಯಾವುದೇ ಬ್ರಾಕೆಟ್ ಅಲ್ಲಿ ಇರುವಂತಹ ವರ್ಡ್ ಗಳನ್ನು ನೆನಪಾರಕ್ ಹೋಗ್ಬಿಡಿ. ಪೇರೆಂಟ್ಸ್ ವಿತ್ ಮೇಲ್ ಚೈಲ್ಡ್ ಅಫೆಕ್ಟೆಡ್ ವಿತ್ ದಿ ಡಿಸೀಸ್. ಅಂದ್ರೆ ಇಲ್ಲಿ ಗಂಡು ಮಗು ಅಫೆಕ್ಟೆಡ್ ಇದೆ, ರೋಗಿಷ್ಟ ಇದ್ದಾನೆ. ನೇಮ್ ಎನಿ 4 non-human model organism which genomes can be sequenced. Bacteria, yeast, Caenorhabditis elegans, ಇದು ಫ್ರೀ ಲಿವಿಂಗ್ ನಾನ್ ಪ್ಯಾಥೋಜೆನಿಕ್ ನೆಮಾಟೋಡ್, ಇದು ಡ್ರೋಸೋಫಿಲಾ ದ ಫ್ರೂಟ್ ಫ್ಲೈ, ಪ್ಲಾಂಟ್ ರೈಸ್ ಮತ್ತೆ ಅರಾಬಿಡಾಪ್ಸಿಸ್. ದೇರ್ ಆರ್ 2 additional complexity in eukaryotic transcription comment. ಅಂದ್ರೆ ಯೂಕ್ಯಾರಿಯೋಟಿಕ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ನಡಿಬೇಕಾದ್ರೆ ಒಂದು ಕಾಂಪ್ಲೆಕ್ಸಿಟಿ ಇರುತ್ತೆ. ಅದು ಏನೇನು ಅಂತ ಹೇಳ್ತಾರೆ. ಒಂದೇ ಕಾಂಪ್ಲೆಕ್ಸಿಟಿ ಏನ್ ಗೊತ್ತಾ? ದೇರ್ ಆರ್ ಅಟ್ ಲೀಸ್ಟ್ 3 RNA ಪಾಲಿಮರೇಸ್. ಇಲ್ಲಿ 3 RNA ಪಾಲಿಮರೇಸ್ ಏನ್ ಮಾಡ್ತಾವ ಅಂತಂದ್ರೆ 3 ತರದ RNA ಮೊಲಿಕ್ಯೂಲ್ ನ ರಿಲೀಸ್ ಮಾಡ್ತಾವ. RNA, RRNA, mRNA ಮತ್ತೆ tRNA. ಅದೇ ರೀತಿ ಸೆಕೆಂಡ್ ಕಾಂಪ್ಲೆಕ್ಸಿಟಿ ಏನು? ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ಸ್ ಕಂಟೇನ್ಸ್ ಬೋತ್ ಎಕ್ಸಾನ್ಸ್ ಅಂಡ್ ಇಂಟ್ರಾನ್ಸ್. ಅಂದ್ರೆ ಕಾಂಪ್ಲೆಕ್ಸಿಟಿ ಅಂದ್ರೆ ಏನು? ಪ್ರೈಮರಿ ಟ್ರಾನ್ಸ್ಕ್ರಿಪ್ಷನ್ ಕಂಟೇನ್ಸ್ ಬೋತ್ ಎಕ್ಸಾನ್ಸ್ ಅಂಡ್ ಇಂಟ್ರಾನ್ಸ್ ಅಂಡ್ ಆರ್ ನಾನ್ ಫಂಕ್ಷನಲ್ ಅಂತ ಕರಿತೀವಿ. ಅಂದ್ರೆ ಇದರದ ಆನ್ಸರ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಅದರಲ್ಲಿ 3 ತರದ RNA ಪಾಲಿಮರೇಸ್ 3 ತರದ RNA ಸಿಂಥೆಸಿಸ್ ಮಾಡ್ತಾವೆ. ನೋಡಿ, RNA ಪಾಲಿಮರೇಸ್ 1 RRNA, RNA ಪಾಲಿಮರೇಸ್ 3 tRNA, RNA ಪಾಲಿಮರೇಸ್ 2 mRNA. ಅದೇ ರೀತಿ ಅದು ನಾವು ಫಂಕ್ಷನಲ್ RNA ನ ತಗೋಬೇಕಾದ್ರೆ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ಸ್ ಇದ್ದು ಅಂತಂದ್ರೆ ಅದನ್ನ ನಾನ್ ಫಂಕ್ಷನಲ್ ಅಂತ ಕರಿತೀವಿ. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಇಂಟ್ರಾನ್ಸ್ ಗಳನ್ನ ರಿಮೂವ್ ಮಾಡಿ ಎಕ್ಸಾನ್ಸ್ ಗಳನ್ನ ಜಾಯಿನ್ ಮಾಡ್ಬೇಕಲ್ಲಿ. ಆ ಪ್ರೊಸೆಸ್ಗೆ ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಅಷ್ಟು ಮಾಡಿದ್ರು ಕೂಡ ಅದು ಆಕ್ಟಿವ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು ಹೇಳ್ರಿ? ಅನ್ಯೂಸುವಲ್ ನ್ಯೂಕ್ಲಿಯೋಟೈಡ್, ದಟ್ ಇಸ್ ಮಿಥೈಲ್ ಗಾನೋಸಿನ್ ಟ್ರೈಫಾಸ್ಫೇಟ್ ಆಡೆಡ್ ಟು ದ 5' ಎಂಡ್ ಆಫ್ ದ HNRNA. HN ಮೀನ್ಸ್ ಹೆಟಿರೋಜಿನಸ್ RNA. ಅಂದ್ರೆ ಅಲ್ಲಿ ವೆರೈಟಿ ಬೇರೆ ಬೇರೆ ಜೀನ್ಸ್ ಗಳು ಪ್ರೋಟೀನ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಲಾರ್ದಂತ ಜೀನ್ಸ್ ಗಳು ಪ್ರೆಸೆಂಟ್ ಇರ್ತಾವೆ. ಸೊ ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿ ಕಂಪ್ಲೀಟ್ ಆಗಿ ಫ್ರೆಶ್ ಆಗಿರುವಂತಹ RNA ಅನ್ನ ರೆಡಿ ಮಾಡಬೇಕಾಗ್ತಾ ಇರುತ್ತೆ. ಮತ್ತೆ ಆಮೇಲೆ ಟೇಲಿಂಗ್ ಪ್ರೊಸೆಸ್ ಏನ್ ಮಾಡ್ತಾರೆ ಗೊತ್ತಾ? ಅಡಿನಿಲೇಟ್ ರೆಸಿಡ್ಯೂ are added at the 3' end in a template independent manner. ಅಂದ್ರೆ ಇದು ಒಂದು RNA ಅಂತ ತಿಳ್ಕೊರಿ. ಇದು ಬೈ ಚಾನ್ಸ್ ಇದು 5' ಇತ್ತಂದ್ರೆ, ಇದು 3' ಇತ್ತಂತಂದ್ರೆ 5' ಎಂಡ್ ಅಲ್ಲಿ ಕ್ಯಾಪಿಂಗ್ ಆಗುತ್ತೆ, 3' ಎಂಡ್ ಅಲ್ಲಿ ಟೇಲಿಂಗ್ ಆಗುತ್ತೆ. ನೌ ಇಟ್ ಈಸ್ ಫುಲ್ಲಿ ಪ್ರೊಸೆಸ್ಡ್ HNRNA, ನೌ ಕಾಲ್ಡ್ ಆಸ್ ಅನ್ mRNA. ಇದು ಒಂದು ಯೂಕ್ಯಾರಿಯೋಟಿಕ್ ಅಲ್ಲಿ ಇರುವಂತಹ ಒಂದು ಕಾಂಪ್ಲೆಕ್ಸಿಟಿ. ನೆಕ್ಸ್ಟ್ ದೇರ್ ಆರ್ 2 additional complexities ಆಯ್ತಾ?
ನೇಮ್ ದ ಮೆಥಡಾಲಜೀಸ್ ಯೂಸ್ಡ್ ಇನ್ ಹ್ಯೂಮನ್ ಜಿನೋಮ್ ಸೀಕ್ವೆನ್ಸಿಂಗ್. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಲ್ಲಿ ಬರುವಂತಹ ಒಂದು ಕ್ವಶನ್. ಅದರಲ್ಲಿ ಎರಡು ಸೀಕ್ವೆನ್ಸಿಂಗ್ ಸ್ಟೆಪ್ಸ್ ಗಳಿದಾವೆ, ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್ ಮತ್ತೆ ಸೀಕ್ವೆನ್ಸ್ ಅನೋಟೇಷನ್ಸ್. ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸಮ್, ಮಾಡಲ್ ಕ್ವಶನ್ ಪೇಪರ್ 2 ಅಂಡ್ ಮಾಡಲ್ ಕ್ವಶನ್ ಪೇಪರ್ 3. ಇದು ಮೇನ್ಲಿ ಫಿಕ್ಸ್ ಆಗಿ ಬರುವಂತದ್ದು. 2 ಮಾರ್ಕ್ಸ್ಗೆ ಒಂದು ಡಯಾಗ್ರಾಮ್ ಅಂತೂ ಫಿಕ್ಸ್ ಬಂದಿರ್ತದೆ. ಇದು ದೊಡ್ಡದಾಗಿರುವಂತದ್ದು ಏನ್ ಹೇಳ್ರಿ, ಇದು ಹಿಸ್ಟೋನ್ ಆಕ್ಟಾಮರ್. ಇಲ್ಲಿ ಇವ್ರು ಒಂದು ದೊಡ್ಡ ಬಾಲ್ ತೋರ್ಸ್ಯಾರ. ನೀವು ಇದನ್ನ 8 ಗ್ಲೋಬ್ ಚೇಂಜ್ ಮಾಡಿ ತೋರಿಸಿದ್ರು ಕೂಡ ನಡೀತದೆ. ಯಾಕಂತಂದ್ರೆ ಆಕ್ಟಾಮರ್ ಅಂತಂದ್ರೆ ಇನ್ನು ಹಿಸ್ಟೋನ್ ಒಳಗಡೆ 8 ಸಬ್ ಯೂನಿಟ್ಸ್ ಗಳು ಪ್ರೆಸೆಂಟ್ ಇರ್ತಾವೆ. ನೆಕ್ಸ್ಟ್ ಇದು H1 ಹಿಸ್ಟೋನು, ಇದು ಕೋರ್ ಹಿಸ್ಟೋನ್ ಮೊಲಿಕ್ಯೂಲ್ಸ್, ಇದು DNA ಮೊಲಿಕ್ಯೂಲ್ಸ್. ಈ ಕಂಪ್ಲೀಟ್ ಸ್ಟ್ರಕ್ಚರ್ ಗೆ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಚಾಪ್ಟರ್ ಎವಲ್ಯೂಷನ್ ಅಲ್ಲಿ ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಆರ್ ಅನಾಲಾಗಸ್ ಆರ್ಗನ್ಸ್, ಗಿವ್ ಅನ್ ಎಕ್ಸಾಂಪಲ್. ಇದಂತೂ ವೆರಿ ಸಿಂಪಲ್, ನೀವಂತೂ ಆನ್ಸರ್ ಬರೀತೀರಿ. ಬಟ್ ಕೆಲವೊಂದಿಷ್ಟು ಟ್ವಿಸ್ಟ್ ಕೇಳಿರುವಂತ, ನೇಮ್ ದ ಎವಲ್ಯೂಷನ್ ಆಫ್ ಎನಿ ಪ್ಲಾಂಟ್ ಫಾರ್ ಥ್ರೂ ಜಿಯೋಲಾಜಿಕಲ್ ಪೀರಿಯಡ್ಸ್ ಫ್ರಮ್ ಟ್ರಾಕಿಯೋಫೈಟ್ ಎನ್ಸಿಸ್ಟರ್. ಟ್ರಾಕಿಯೋಫೈಟ್ ಎನ್ಸಿಸ್ಟರ್ ದಿಂದ ಯಾವ ಪ್ಲಾಂಟ್ ಫಾರ್ಮೇಶನ್ ಆಗತ್ತಾ ಅಂತ ಕೇಳ್ತಾರೆ. ಅಲ್ಲಿ ನೋಡ್ರಿ, ಜೋಸ್ಟೆರೋಫೈಲಮ್, ಅರ್ಬೋರಿಸೆಂಟ್ ಲೈಕೋಪೋಡ್ಸ್, ಹರ್ಬೇಸಿಯಸ್ ಲೈಕೋಪೋಡ್. ನೀವು ಇದನ್ನ ಎವಲ್ಯೂಷನ್ ಟಾಪಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಒಂದು ಪೇಜ್ ಇದೆ ನೋಡ್ರಿ. ಆ ಪೇಜ್ ಅನ್ನ ನೀವು ಓಪನ್ ಮಾಡ್ಕೊಂಡು ಅಲ್ಲಿ ಒಂದು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಕಾಣುತ್ತೆ ನಿಮಗೆ. ಎನಿಮಲ್ಸ್, ಪ್ಲಾಂಟ್ಸ್ ಎಲ್ಲವನ್ನು ಕೂಡ ತೋರ್ಸ್ಯಾರ. ಅಲ್ಲಿ ನೀವು ನೋಡಿದ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಪೇಜ್ ನಂಬರ್ 122 ಫಿಗರ್ 6.9 ಒಳಗಡೆ ಅಲ್ಲಿ ನಿಮಗೆ ಏನಿದೆ, ಟ್ರಾಕಿಯೋಫೈಟ್ ಎನ್ಸಿಸ್ಟರ್ಸ್ ಅಂತ ಕೇಳಿದ್ದಾರೆ. ಅದರ ಸೈಡಿಗೆ ಒಂದು ಡಯಾಗ್ರಾಮ್ ಇದೆ ನೋಡ್ರಿ. ಜೋಸ್ಟೆರೋಫೈಲಮ್, ಅರ್ಬೋರಿಸೆಂಟ್ ಲೈಕೋಪೋಡ್ಸ್ ಮತ್ತೆ ಹರ್ಬೇಸಿಯಸ್ ಲೈಕೋಪೋಡ್ಸ್. ಇದು ಬೆಸ್ಟ್ ಆನ್ಸರ್. ಇಲ್ಲಿ ನಿಮ್ಗೆ ಕೇಳಿರುವಂತದ್ದು 2 ಕೇಳಿದರೆ, ಈ 3ರಲ್ಲಿ ಯಾವ್ದಾದ್ರು 2 ಬರೆದ್ರು ಕೂಡ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಕಾಮೆಂಟ್ ಆನ್ ಸಿಮಿಲಾರಿಟಿ ಬಿಟ್ವೀನ್ ದ ಥಾರ್ನ್ ಆಫ್ ಬೊಗಾನವಿಲ್ಲಾ ಅಂಡ್ ಟೆಂಡ್ರಿಲ್ ಆಫ್ ಕುಕುರ್ಬಿಟಾ ವಿತ್ ರೆಫರೆನ್ಸ್ ಟು ದ ಎವಲ್ಯೂಷನ್. ಇದು ಎವಲ್ಯೂಷನ್ ಪ್ರಕಾರ ಇದು ಬೇರೆ ಬೇರೆ ಹೇಗೆ ಅಂತ ಕೇಳ್ತಾರೆ. ಇವೆರಡು ಏನಕ್ಕೆ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ನಮಗೆ ಹೋಮೋಲಾಗಸ್ ಆರ್ಗನ್ಗೆ ಎಕ್ಸಾಂಪಲ್. ಇದನ್ನ ಡೈವರ್ಜೆಂಟ್ ಎವಲ್ಯೂಷನ್ ಅಂತಾನೂ ಕೂಡ ಕರಿತೀವಿ. ನೋಡ್ರಿ, HDAC ಅಂತ ನೆನಪಿಟ್ಕೊಡ್ರಿ. H ಅಂದ್ರೆ ಹೋಮೋಲಾಗಸ್, D ಅಂದ್ರೆ ಡೈವರ್ಜೆಂಟ್ ಎವಲ್ಯೂಷನ್, A ಅಂದ್ರೆ ಅನಾಲಾಗಸ್, C ಅಂದ್ರೆ ಕನ್ವರ್ಜೆಂಟ್ ಎವಲ್ಯೂಷನ್. HD ಮೂವೀಸ್ ಅನ್ನ ನೀವು AC ಒಳಗಡೆ ಕುಂತ ನೋಡಾಕತ್ತೀರಂತ ಆದ್ರೂ ಕೂಡ ನೆನಪಿಟ್ಕೊಡ್ರಿ. ಟೋಟಲ್ ಹೆಂಗಾರ ಮಾಡಿ ನೆನಪಿಟ್ಕೊಡ್ರಿ. ಥಾರ್ನ್ ಅಂಡ್ ಟೆಂಡ್ರಿಲ್ ಒರಿಜಿನ್ ಫ್ರಮ್ ನೋಡ್ಸ್, ದಟ್ ಇಸ್ ದ ಸಿಮಿಲರ್ ಸ್ಟ್ರಕ್ಚರ್. ಅಂತಂದ್ರೆ ಯಾವ್ದಾದ್ರು ಒಂದು ಬಳ್ಳಿಯನ್ನ ತಗೊಂಡಾಗ ಇಲ್ಲಿ ಏನಾದ್ರು, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮುಳ್ಳು ಫಾರ್ಮೇಶನ್ ಆಗೈತಂದ್ರೆ, ಇನ್ನೊಂದು ಯಾವ್ದಾದ್ರು ಪ್ಲಾಂಟ್ ತಗೊಂಡಾಗ ಇಲ್ಲಿಂದ ಏನಾದ್ರು ಟೆಂಡ್ರಿಲ್ಸ್ ಫಾರ್ಮೇಶನ್ ಆಗೈತಂತಂದ್ರೆ, ಈ ಒಂದು ಪಾಯಿಂಟ್ ಗೆ ನಾವು ನೋಡ್ಸ್ ಅಂತ ಕರಿತೀವಿ ಎರಡೂ ಕಡೆಗೆ. ಓಕೆ, ಸೊ ಟೆಂಡ್ರಿಲು ಮತ್ತೆ ಥಾರ್ನ್ ಮತ್ತೆ ಟೆಂಡ್ರಿಲ್ ಎರಡು ನೋಡ್ಸ್ ದಿಂದಾನೆ ಡೆವಲಪ್ಮೆಂಟ್ ಆಗೋದು. ಥಾರ್ನ್ ಫಾರ್ ದಿ ಪ್ರೊಟೆಕ್ಷನ್ and tendril for the support. Here we get the function different, but structure and origin is similar. So that's why that it comes under the homologous organ. State the evolutionary relationship giving reason between sweet potato and potato. Sweet potato ಮತ್ತೆ potato ಇವು ಎರಡು ಏನಪ್ಪಾ ಅಂದ್ರೆ ಅನಾಲಗಸ್ ಆರ್ಗನ್ ಗೆ ಎಕ್ಸಾಂಪಲ್. ಓಕೆ, ಸೊ ಸ್ವೀಟ್ ಪೊಟ್ಯಾಟೋ ಅದು ರೂಟ್ ಮಾಡಿಫಿಕೇಶನ್, ಪೊಟ್ಯಾಟೋ ಅದು ಸ್ಟೆಮ್ ಮಾಡಿಫಿಕೇಶನ್. ದೇ ಶೋ ಕನ್ವರ್ಜೆಂಟ್ ಎವಲ್ಯೂಷನ್, ಪರ್ಫಾರ್ಮ್ ದ ಸಿಮಿಲರ್ ಫಂಕ್ಷನ್, ದಟ್ ಇಸ್ ದ ಸ್ಟೋರೇಜ್ ಆಫ್ ಫುಡ್. ಈಸಿ ಆಗಿರ್ಬೋದು. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಟಾಪಿಕ್ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ ನಿಮಗೆ. ವಾಟ್ ಆರ್ ಫ್ಲಾಕ್ಸ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಫ್ಲಾಕ್ಸ್ ಅಂದ್ರೆ ಗೊತ್ತು ನಿಮಗೆ, ಮಾಸಸ್ ಆಫ್ ಬ್ಯಾಕ್ಟೀರಿಯಾ ಅಸೋಸಿಯೇಟೆಡ್ ವಿತ್ ಫಂಗಲ್ ಫಿಲಾಮೆಂಟ್ಸ್ ಟು ಫಾರ್ಮ್ ಮೇಶ್ ಲೈಕ್ ಸ್ಟ್ರಕ್ಚರ್ ಡ್ಯೂರಿಂಗ್ ಸಿವೇಜ್ ಟ್ರೀಟ್ಮೆಂಟ್. ಅದ್ರ ಸಿಗ್ನಿಫಿಕೆನ್ಸ್ ನೋಡ್ರಿ. ದಿ ಕನ್ಸ್ಯೂಮ್ ದ ಮೇಜರ್ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ದಟ್ ಪ್ರೆಸೆಂಟ್ ಇನ್ ದಿ ಎಫ್ಲುಯೆಂಟ್. ಎಫ್ಲುಯೆಂಟ್ ಇನ್ ದ ಸೆನ್ಸ್ ದ ಸಿವೇಜ್ ವಾಟರ್. ಗಟರ್ ನೀರು ಒಳಗಡೆ ಏನಾದ್ರು ಹೆಚ್ಚಿಗೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇದ್ದು ಅಂದ್ರೆ ಆ ಬ್ಯಾಕ್ಟೀರಿಯಾಗಳು ಎಲ್ಲವೂ ತಿಂದು ಹಾಕ್ಬಿಡ್ತಾವೆ. ರೆಡ್ಯೂಸ್ ದ BOD ಆಫ್ ದಿ ಎಫ್ಲುಯೆಂಟ್. ಎಫ್ಲುಯೆಂಟ್ ಅದು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನು ಏನ್ ಮಾಡತ್ತಪ್ಪ ಅಂತಂದ್ರೆ ಅದು ಕಡಿಮೆ ಮಾಡೋದ್ರಿಂದ ಗೊತ್ತಾಗತ್ತೆ. ಓಕೆ, ದ ನೆಕ್ಸ್ಟ್ ಒನ್, ಡ್ರಾ ಡೈಗ್ರಾಮ್ ಆಫ್ ಬಯೋಗ್ಯಾಸ್ ಪ್ಲಾಂಟ್ ಪ್ರಿಪರೇಟರಿ 2 ದಲ್ಲಿ ಕೇಳಿದಾರೆ ನೋಡ್ರಿ. ಜಸ್ಟ್ ಸಿಂಪಲ್ ಆಗಿ ನೆನಪಿಟ್ಕೊಡ್ರಿ. ಒಂದು 2 ಮಾರ್ಕ್ಸ್ ಯಾವ್ದಾದ್ರು ಒಂದು ಡೈಗ್ರಾಮ್ ಕೇಳಬಹುದು. ಡಿಸ್ಕ್ರೈಬ್ ಬ್ರೀಫ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ದ ಸಿವೇಜ್ ಟ್ರೀಟ್ಮೆಂಟ್. ನೋಡಿ, ಪ್ರೈಮರಿ ಟ್ರೀಟ್ಮೆಂಟ್ ಅದು ಫಿಸಿಕಲ್ ಪ್ರೊಸೆಸ್. ಅದರಲ್ಲಿ 2 ಪ್ರೊಸೆಸ್ ಬರುತ್ತೆ, ಒಂದು ಫಿಲ್ಟ್ರೇಷನ್, ಇನ್ನೊಂದು ಸೆಡಿಮೆಂಟೇಷನ್. ಫಿಲ್ಟ್ರೇಷನ್ ಅಲ್ಲಿ ಏನ್ ಮಾಡುತ್ತೆ, ಫ್ಲೋಟಿಂಗ್ ಡೆಬ್ರೀಸ್ ರಿಮೂವ್ಡ್ ಬೈ ದ ಸೀಕ್ವೆನ್ಷನಲ್ ಫಿಲ್ಟ್ರೇಷನ್. ಸೆಡಿಮೆಂಟೇಷನ್ ಅಲ್ಲಿ ಏನ್ ಮಾಡುತ್ತೆ, ಗ್ರೀಟ್ ದಟ್ ಇಸ್ ಸಾಯಿಲ್ ಅಂಡ್ ಸ್ಮಾಲ್ ಪೆಬಲ್ ದೇ ಆರ್ ರಿಮೂವ್ಡ್ ಬೈ ದ ಸೆಡಿಮೆಂಟೇಷನ್ ಪ್ರೊಸೆಸ್. ಅಂದ್ರೆ ನೀರನ್ನು ನಿಲ್ಲಿಸ್ತಾರೆ, ತಳದಲ್ಲಿ ಅದರದ ಕಣಗಳು, ಮಣ್ಣಿನ ಒಂದು ಪಾರ್ಟಿಕಲ್ಸ್ ಗಳು ಎಲ್ಲವೂ ಸೆಟಲ್ ಆಗ್ತಾವೆ. ಅದನ್ನೇ ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಡಿಸ್ಕಸ್ ದ ರೋಲ್ ಆಫ್ ಫಂಗೈ ಆಸ್ ಎ ಬಯೋಫರ್ಟಿಲೈಸರ್. ಫಂಗೈ ಬಯೋಫರ್ಟಿಲೈಸರ್ ಏನೇನು ಕೆಲಸ ಮಾಡುತ್ತೆ? ವೆರಿ ಸಿಂಪಲ್. ಫಾಸ್ಫರಸ್, ಅಬ್ಸಾರ್ಬ್ ಫಾಸ್ಫರಸ್ ಫ್ರಮ್ ಸಾಯಿಲ್ ಅಂಡ್ ಪಾಸಸ್ ಟು ದಿ ಪ್ಲಾಂಟ್. ಕಲ್ಲು ಮಣ್ಣಿನಲ್ಲಿರುವಂತಹ ಫಾಸ್ಫರೇಟ್ ಅನ್ನು ಅಬ್ಸಾರ್ಬ್ ಮಾಡಿ ಪ್ಲಾಂಟ್ ಗಳಿಗೆ ಸಪ್ಲೈ ಮಾಡುತ್ತೆ. ಅಂಡ್ ಇವರ್ ರೆಸಿಸ್ಟೆಂಟ್ ಟು ದಿ ರೂಟ್ ಬಾರ್ನ್ ಪ್ಯಾಥೋಜನ್ಸ್, ಟಾಲರೆನ್ಸ್ ಟು ದಿ ಸಲೈನಿಟಿ ಅಂಡ್ ಡ್ರಾಟ್ ಕಂಡೀಷನ್, and it increase the in plant growth and development. Biodiversity and conservation related ಕೂಡ ನೋಡ್ರಿ, ಇದು ಸ್ವಲ್ಪ ಕಾಂಪ್ಲೆಕ್ಸಿಟಿ ಇರುವಂತಹ ಕ್ವಶನ್. ವಾಟ್ ಎಕ್ಸಾಕ್ಟ್ಲಿ ಸ್ಟೆಬಿಲಿಟಿ ಫಾರ್ ದ ಬಯೋಲಾಜಿಕಲ್ ಕಮ್ಯುನಿಟಿ? ಬಯೋಲಾಜಿಕಲ್ ಕಮ್ಯುನಿಟಿಗೆ ಎಕ್ಸಾಕ್ಟ್ಲಿ ಸ್ಟೆಬಿಲಿಟಿ ಯಾವುದು ಅಂತ ಕೇಳ್ತಾರೆ. ಸೊ ಈಗ ನೋಡಿ, ಇಟ್ ಮಸ್ಟ್ ಐದರ್ ರೆಸಿಸ್ಟೆಂಟ್ ಆರ್ ರೆಸಿಲಿಯಂಟ್ ಟು ಒಕೇಶನಲ್ ಡಿಸ್ಟರ್ಬೆನ್ಸಸ್, ದಟ್ ಇಸ್ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್.
whether resistant or resilient to occasional disturbances. It must also resistant to invasive by the alien species. ಇವು ಎರಡು ಪಾಯಿಂಟ್ ಬರುತ್ತೆ ನಿಮಗೆ 2 ಮಾರ್ಕ್ಸ್. Alien species invasion leads to extinction of indigenous species. Justify the statement by giving 2 reasons. ಇದರ ಅರ್ಥ ನೋಡ್ರಿ, ಅಲೈನ್ ಸ್ಪೀಸೀಸ್ ಅಂದ್ರೇನು? ದಾಳಿ ಮಾಡುವಂತ ಒಂದು ಪ್ರಾಣಿ. ಇನ್ವಾಸಿವ್ ಲೀಡ್ಸ್ ಟು ದ ಎಕ್ಸ್ಟಿಂಕ್ಷನ್. ಎಕ್ಸ್ಟಿಂಕ್ಷನ್ ಅಂದ್ರೆ ಏನು? ನಶಿಸಿ ಹೋಗು, ಅಳಿದು ಹೋಗು. ಇಂಡಿಜಿನಿಯಸ್ ಸ್ಪೀಸೀಸ್ ಅಂದ್ರೇನು? ಲೋಕಲ್ ಇರುವಂತಹ ಸ್ಪೀಸೀಸ್ಗಳು. ಓಕೆ, ಸೊ ಎಕ್ಸಾಂಪಲ್ ನೋಡಿ, ನೈಲ್ ಪರ್ಚ್ ಇಂಟ್ರೊಡ್ಯೂಸ್ ಇನ್ ಟು ದ ಲೇಕ್ ವಿಕ್ಟೋರಿಯಾ ಇನ್ ಈಸ್ಟ್ ಆಫ್ರಿಕಾ that leads to the extinction of 200 species of cichlid fish in the lake. ವಿಕ್ಟೋರಿಯಾ, ಈಸ್ಟ್ ಆಫ್ರಿಕಾದಲ್ಲಿರುವಂತಹ ಒಂದು ವಿಕ್ಟೋರಿಯಾ ಲೇಕ್ಗೆ ಒಂದು ಮೀನನ್ನು ತಂದು ಬಿಡ್ತಾರೆ. ನೈಲ್ ಪರ್ಚ್ ಅನ್ನುವಂತ ಒಂದು ಮೀನನ್ನ ತಂದು ಬಿಡ್ತಾರೆ. ಆ ಮೀನು ಅಲ್ಲಿ ಬಂದ ನಂತರ ಸಿಕ್ಲಿಡ್ ಫಿಶಸ್ ಗಳನ್ನ ತಿಂದು ಹಾಕಕ್ಕೆ ಚಾಲು ಮಾಡ್ತದೆ. ಸೊ ಅದರದ ಸಂಖ್ಯೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇನ್ವಾಸಿವ್ ವೀಡ್ ಸ್ಪೀಸೀಸ್ ಲೈಕ್ ಕ್ಯಾರೆಟ್ ಗ್ರಾಸ್ ಅಂಡ್ ಲ್ಯಾಂಟೆನಾ ಅಂಡ್ ವಾಟರ್ ಹ್ಯಾಸಿನ್. ಇನ್ವಾಸಿವ್ ವೀಡ್ಸ್ ಅಂದ್ರೆ ಇದು ಕಸ. ಕ್ಯಾರೆಟ್ ಗ್ರಾಸ್ ಬೆಳೆಯೋದ್ರಿಂದ, ಲ್ಯಾಂಟೆನಾ ಬೆಳೆಯೋದ್ರಿಂದ, ವಾಟರ್ ಹ್ಯಾಸಿಂತ್ ಬೆಳೆಯೋದ್ರಿಂದ ಸುತ್ತಮುತ್ತಲಕ್ಕೂ ಬೇರೆ ಗಿಡಗಳು ಯಾವುದೂ ಕೂಡ ಬೆಳೆಯಲ್ಲ. ಇನ್ನೊಂದು ಎಕ್ಸಾಂಪಲ್, ಇಲ್ಲಿಗಲ್ ಇಂಟ್ರೊಡಕ್ಷನ್ ಆಫ್ ಆಫ್ರಿಕನ್ ಕ್ಯಾಟ್ ಫಿಶ್ ಕ್ಲಾರಿಯಾಸ್ ಗೇರಿಪೈನಸ್ ಸ್ಪೀಸಸ್. ಈ ಫಿಶ್ ಎಲ್ಲೇ ಇದ್ರೂ ಕೂಡ ಅದರದ್ದು ಲೋಕಲ್ ಇರುವಂತಹ ಫಿಶಸ್ ಗಳನ್ನ ತಿಂದು ಹಾಕಿಬಿಡುತ್ತೆ. ಸೊ ಹಾಗಾಗಿ ಈ ಸೆಂಟೆನ್ಸ್ ಅದು ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇದೆ. ಡಿಫರೆನ್ಶಿಯೇಟ್ ಬಿಟ್ವೀನ್ ಎಕ್ಸ್ ಸಿಟು ಅಂಡ್ ಇನ್ ಸಿಟು ಕನ್ಸರ್ವೇಷನ್. ಮಾಡಲ್ ಕ್ವಶನ್ ಪೇಪರ್ 1 ನಲ್ಲಿ ಕೇಳಿದ ಪ್ರಶ್ನೆ ಇದು. In situ conservation, we save the entire forest to save the tiger. This approach is called in situ conservation. ಅಂದ್ರೆ ಆನ್ ಸೈಟ್. ಅಂದ್ರೆ ನಾವು ಒಂದು ಟೈಗರ್ ಅನ್ನ ರಕ್ಷಣೆ ಮಾಡಬೇಕಾದ್ರೆ ಇಡೀ ಕಾಡನ್ನ ರಕ್ಷಣೆ ಮಾಡಬೇಕು. ಅದನ್ನ ಬಿಟ್ಟು ನೀವೇನಾದ್ರೂ ಟೈಗರ್ ನ ಮನೆ ಒಳಗೆ ಕರ್ಕೊಂಡ್ಬಂದು AC ರೂಮ್ನಾಗ ಇಡಿಸ್ತೀನಿ ಅಂದ್ರೆ ಆಗಲ್ಲ. ಯಾಕಂತಂದ್ರೆ ಅದ್ರ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಯಾವ್ದು ಇರುತ್ತೋ ಅದರಲ್ಲಿನೇ ಇರಿಸಬೇಕಾಗತ್ತೆ. ಈಗ ನಾವು ಮೀನುಗಳನ್ನ ಸಾಕ್ತಿವಿ ಅಂತಂದು ಬಿಟ್ಟು ನಾವು ಮನೆಯಲ್ಲಿ ತಂದು ಇಟ್ಕೊಂಡ್ರೆ ಆಗಲ್ಲ, ಅದಕ್ಕೆ ವಾಟರ್ ಬೇಕು. ಸೊ ಹಾಗಾಗಿ ಆ ರೀತಿ ಏನಾದ್ರೂ ನಾವು ಪ್ರಾಣಿ ಪಕ್ಷಿಗಳನ್ನ, ಗಿಡ ಮರಗಳನ್ನ ರಕ್ಷಣೆ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಇನ್ ಸಿಟು ಕನ್ಸರ್ವೇಷನ್ ಅಂತ ಕರಿತೀವಿ. ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತಂದ್ರೆ ಏನು? ಯಾವ್ದಾದ್ರು ಎನಿಮಲ್ ಪ್ಲಾಂಟ್ ಏನಾದ್ರು ಎಂಡೇಂಜರ್ಡ್ ಅಂದ್ರೆ ಏನು? ನಶಿಸಿ ಹೋಗುವಂತದ್ದು. ಅಂದ್ರೆ ಅಳಿದು ಹೋಗುವಂತಹ ಭಯ ಏನಾದ್ರು ಅದರಲ್ಲಿ ಇತ್ತಂದ್ರೆ ಅವಾಗ ಏನ್ ಮಾಡ್ತೀವಿ? ಅವುಗಳನ್ನ ಹೊರಗಡೆ ತಂದು ನಾವು ಒಂದು ಚೆನ್ನಾಗಿರುವಂತಹ ಲೊಕೇಶನ್ ಅಲ್ಲಿ ಅವನ್ನ ಸೇವ್ ಮಾಡ್ತೀವಿ. ಅಂದ್ರೆ ಅದು ಆಫ್ ಸೈಟ್ ಅಂತ ಕರಿತೀವಿ. ಇದು ಬೆಸ್ಟ್ ಎಕ್ಸಾಂಪಲ್ ಜುವಾಲಜಿಕಲ್ ಪಾರ್ಕ್ಸ್, ಬೊಟಾನಿಕಲ್ ಗಾರ್ಡನ್ಸ್, ವೈಲ್ಡ್ ಲೈಫ್ ಸಫಾರಿ ಪಾರ್ಕ್ಸ್ ಮತ್ತೆ ಸೀಡ್ ಬ್ಯಾಂಕ್. ಸೊ ಇಲ್ಲಿಗೆ ಏನಾಗುತ್ತೆ? ಜುವಾಲಜಿಕಲ್ ಪಾರ್ಕ್ಸ್ ನೀವು ಹೋಗ್ಬೋದು, ಅಲ್ಲಿ ಸೆಲೆಕ್ಟೆಡ್ ಅನಿಮಲ್ಸ್ ಗಳನ್ನ ಪಂಜರದಲ್ಲಿ ಹಾಕಿ ಇಟ್ಟಿರ್ತಾರೆ. ಅಂತಂದ್ರೆ ಅವ್ರು ಎಲ್ಲಿ ಇರಬೇಕು ಅಲ್ಲಿ ಇರಲ್ಲ. ಅದನ್ನ ಸಪರೇಟ್ ಒಬ್ಬ ಮನುಷ್ಯನ ಒಂದು ಆರೈಕೆಯಲ್ಲಿ, ಮನುಷ್ಯ ತನ್ನ ಒಂದು ದೇಖರೇಖಿ ಒಳಗಡೆ ಅದು ಏನಾಗ್ತಾ ಇರುತ್ತೆ ಅಂತಂದ್ರೆ ಜೋಪಾನ ಆಗ್ತಾ ಇರುತ್ತೆ. ಬೊಟಾನಿಕಲ್ ಗಾರ್ಡನ್ಸ್ ಅನ್ನ ನೋಡಿದಿರಾ? ಅಲ್ಲಿ ಯಾವ ಗಿಡಗಳು ಇರಂಗಿಲ್ವೋ ಅಂತ ಗಿಡಗಳನ್ನ ತಂದಲ್ಲಿ ಬೆಳೆಸಿರ್ತಾರೆ. ಜಾಲಿಕಂಟಿ ಏನಾದ್ರು ಬೆಳೆಸಿರ್ತಾರ? ಇಲ್ಲ. ಅದೇ ರೀತಿಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಂದ್ರೆ ದೊಡ್ಡದಾಗಿರುವಂತಹ ಏರಿಯಾ. ನಾವು ಯಾರು ಏನು ಅಲ್ಲಿ ಆಕ್ಟಿವಿಟಿ ಮಾಡಬೇಕಾಗಿಲ್ಲ. ಜಸ್ಟ್ ಏನು ಒಳಗಡೆಗೆ ಇಲ್ಲಿಗಲ್ ಆಕ್ಟಿವಿಟಿಗಳು ನಡಿಬಾರದು, ಆ ರೀತಿ ನೋಡ್ಕೋಬೇಕು. ಬಯೋಸ್ಪಿಯರ್ ರಿಸರ್ವ್ಸ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಸ್ಯಾಂಚುರೀಸ್ ಆಗಿರ್ಬೋದು, ಸ್ಯಾಕ್ರೆಡ್ ಗ್ರೂವ್ಸ್ ಆಗಿರ್ಬೋದು. ಮೆನ್ಷನ್ ದ ಎವಿಲ್ ಕಾರ್ಟೇಟ್ ಆಫ್ ಬಯೋಡೈವರ್ಸಿಟಿ ಲಾಸಸ್ ಇನ್ ಎ ಗಿವನ್ ಹ್ಯಾಬಿಟಾಟ್. ನೋಡಿ 4 ಅದಾವ ಎವಿಲ್ ಕಾರ್ಟೇಟ್: ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಅಲೈನ್ ಸ್ಪೀಸೀಸ್ ಇನ್ವೇಜನ್ಸ್, ಕೋ ಎಕ್ಸ್ಟಿಂಕ್ಷನ್. ಎವಿಲ್ ಕಾರ್ಟೇಟ್ ಮೆನ್ಷನ್ ಅಂತ ಕೇಳಿದಾಗ ಇದು ಎಂ ಬರಬಾರ್ದಿಲ್ಲ, ಎವಿಲ್ ಅಂತ ಅಷ್ಟ ಆಗ್ಬೇಕು. ಎವಿಲ್ ಕಾರ್ಟೇಟ್ ಅಂತ ಕೇಳಿದಾಗ 4 ನೆನಪಿಟ್ಕೊಂಡ್ಬಿಡ್ರಿ. ರೈಟ್ ಎನಿ ಟು ಅಡ್ವಾನ್ಸ್ ಟೆಕ್ನಿಕ್ ಯೂಸ್ಡ್ ಇನ್ ಎಕ್ಸ್ ಸಿಟು ಕನ್ಸರ್ವೇಷನ್. ಮಾಡಲ್ ಕ್ವಶನ್ ಪೇಪರ್. ಅಡ್ವಾನ್ಸ್ ಟೆಕ್ನಿಕ್ ಅಂದ್ರೆ ಯಾವುದು? ಕ್ರಿಯೋ ಪ್ರಿಸರ್ವೇಷನ್ ಟೆಕ್ನಿಕ್. ಇದರಲ್ಲಿ ಗ್ಯಾಮೆಟ್ಸ್ ಗಳನ್ನ ಸ್ಟೋರ್ ಮಾಡಿಡಬಹುದು ಬಹಳಷ್ಟು ದಿನದವರೆಗೂ. ಈಗ ನಾವು ಎಮ್ಮೆ ಆಕಳಗಳನ್ನ ಏನಾದ್ರೂ ಹೀಟಿಗೆ ಬಂದಿದ್ದು ಅಂತಂದ್ರೆ ಅದನ್ನ ನಾವು ಇನ್ಸೆಮಿನೇಷನ್ ಮಾಡಕ್ಕೆ ಕರ್ಕೊಂಡು ಹೋಗ್ತೀವಲ್ಲ, ಸೊ ಅಲ್ಲಿ ಡಾಕ್ಟರ್ ಏನ್ ಇಟ್ಟಿರ್ತಾರಲ್ಲ ಆ ಒಂದು ಸ್ಪರ್ಮ್ ಅನ್ನು ಸ್ಟೋರ್ ಮಾಡಿ ಅದನ್ನ ನಾವು ಕ್ರಿಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಓಕೆ, ಕ್ರಿಯೋ ಪ್ರಿಸರ್ವೇಷನ್ ಅಂದ್ರೆ ಲಿಕ್ವಿಡ್ ನೈಟ್ರೋಜನ್ -196 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಎಗ್ ಕ್ಯಾನ್ ಬಿ ಫರ್ಟಿಲೈಸ್ಡ್ ಇನ್ ಲ್ಯಾಬೊರೇಟರಿ. ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಕ್ಯಾನ್ ಬಿ ಪ್ರೊಪಗೇಟೆಡ್. ಸೀಡ್ ಬ್ಯಾಂಕ್ ಅಂದ್ರೆ ಏನು? ಇಲ್ಲಿ ಸೀಡ್ಸ್ ಗಳನ್ನ ನಾವು ಸ್ಟೋರ್ ಮಾಡಿ ಇಡಬಹುದು ಲಾಂಗ್ ಪೀರಿಯಡ್. ಹೆಂಗ್ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಅನ್ನು ಸ್ಟೋರ್ ಮಾಡಿ ಇಡ್ತಾರೋ ಅದೇ ರೀತಿ ಸೀಡ್ ಬ್ಯಾಂಕ್ ಒಳಗಡೆ ಸೀಡ್ ಗಳನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಇದೆಲ್ಲವೂ ನಿಮಗೆ 2 ಮಾರ್ಕ್ಸ್ ಗೆ ಕಂಪ್ಲೀಟ್ ಆಗಿ ಇರುವಂತಹ ಒಂದು ಕ್ವಶನ್. ಇದರ PDF ಕೆಳಗಡೆ ಇದೆ, ಆ ಲಿಂಕ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ.